ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ತಿಂಡಿ ಬಂದು ಕಡುಬು ಮತ್ತು ಬಜ್ಜಿ ಮಾಡೋಣ ಅಂತ ಇದ್ದೀನಿ. ನಾನೀಗ ಬದನೆಕಾಯಿ ಬಜ್ಜಿನ ಸ್ವಲ್ಪ ಕಮ್ಮಿ ತಿಂತಾಯಿದ್ದೀನಿ. ಯಾಕೆಂದರೆ ನನಗೆ ಅಲರ್ಜಿ ಇರೋದಕ್ಕೆ ತುಂಬ ಜನ ತಿನ್ನೋದು ಬೇಡ ಅಂದಿದ್ರಲ್ವ, ಅದಕ್ಕೆ ನಾನು ತಿಂತಾ ಇಲ್ಲ. ನನಗೆ ಅಂತ ಸ್ವಲ್ಪ ಮೆಂತೆ ಬಜ್ಜಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಕಡುಬಿಗೆ ನಾನು ಅನ್ನನ ಕುಕ್ಕರಲ್ಲಿ ಚೆನ್ನಾಗಿ ಒಂದು 2 ವಿಷಲ್ ಹೊಡೆಸ್ಕೊಂಡೆ. ಅದಾದ ನಂತರ ಸ್ವಲ್ಪ ಜೀರಿಗೆ ಮತ್ತು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಅದು ಒಟ್ಟಿಗೆ ಹಾಕಿ ಕುಕ್ಕರ್ ವಿಷಲ್ ಹೊಡೆಸಿದ್ರೆ ಆ ಜೀರಿಗೆ ಕಲರ್ ಬಿಟ್ಟುಬಿಡುತ್ತೆ. ಹಾಗಾಗಿ ನಾನೊಂದು ಸ್ವಲ್ಪ ಲೇಟಾಗಿ ಜೀರಿಗೆ ಮತ್ತು ಕಡಲೆಬೇಳೆನ ಹಾಕಿದ್ದೀನಿ. ಏನೇ ಅಕ್ಕಿನ ನಾನು ರಾತ್ರಿನೇ ತೊಳೆದು ಹಾಕಿದ್ದೆ, ಅಂದರೆ ಬಸ್ತು ಇಟ್ಟಿದ್ದೆ. ಬೆಳಗ್ಗೆ ಅಷ್ಟೊತ್ತಿಗೆ ನೀರೆಲ್ಲ ಹೋಗಿ ಫುಲ್ಲು ಡ್ರೈ ಆಗಿತ್ತು. ಅದನ್ನ ನಾನೀಗ ರವೆನ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅನ್ನ ಕೂಡ ಚೆನ್ನಾಗಿ ಬೆಂದಿರಬೇಕು. ಆನಂತರ ನಾನು ಈ ಥರ ರವೆನ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊತಾ ಇದ್ದೀನಿ. ಕೆಲವೊಂದು ಸಲ ಅಂದಾಜು ಗೊತ್ತಾಗಲ್ಲಲ್ಲ, ಹಾಗಾಗಿ ಅದೆಲ್ಲ ಚೆನ್ನಾಗಿ ಕುದ್ದ ನಂತರ ನಾನು ಅದನ್ನು ಸಣ್ಣ ಉರಿ ಮಾಡಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸಣ್ಣ ಉರಿಲೇ ಬೇಯಿಸ್ಕೊತೀನಿ. ಆನಂತರ ಅದನ್ನು ಆರ ಹಾಕಿ ನಾದ್ಕೊಂಡು ಆಮೇಲೆ ಕಡುಬನ್ನ ಕಟ್ತೀನಿ. ಗುಡ್ ಮಾರ್ನಿಂಗ್. ಇವತ್ತು ಏನಾಯಿತು ಅಂದರೆ, ನಿನ್ನೆ ರಾತ್ರಿ ಕಡುಬು ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಕಡುಬಿಗೆ ತೊಳೆದು ಹಾಕಿ ಕೂಡ ಮಲಗಿದ್ದೀನಿ. ನನಗೆ ಗೊತ್ತೇ ಇಲ್ಲ. ಆಮೇಲೆ ಬೆಳಗ್ಗೆ ಎದ್ದೊಳಗೆ ಇವ್ರನ್ನ ಕೇಳ್ತದೆ ಏನು ತಿಂಡಿ ಮಾಡಲಿ ಅಂತ. ಆಮೇಲೆ ಇಡ್ಲಿ ಹಿಟ್ಟು ಸ್ವಲ್ಪ ಇತ್ತು, ಹಾಗಾಗಿ ಇಡ್ಲಿನೇ ಮಾಡಿಬಿಡ್ತೀನಿ ಅಂತ ಅಂದೆ. ಆಮೇಲೆ ಹ್ಞೂ ಅಂತ ಅಂದ್ರೆ ಆಮೇಲೆ ಕೆಳಗೆ ಬಂದು ನೋಡ್ತೀನಿ, ಕಡುಬಿಗೆ ಅಕ್ಕಿನ ತೊಳೆದು ಹಾಕಿದ್ದು ಹಾಗೆ ಬಗ್ಸಿ ಇಟ್ಟಿದ್ದೆ. ಹಾಗೆ ಅದು ಚೆನ್ನಾಗಿ ಆರಿರುತ್ತೆ, ಹಾಗೆ ಇಟ್ಟು ಹೋಗಿದ್ದೆ. ನೋಡಿದ್ರೆ ಬೆಳಗ್ಗೆ ತಿಂಡಿ ಕಡುಬು. ನನಗೆ ಯಾಕೆ ಇಷ್ಟು ಮರು ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ರೆಡಿ ಅಂದ್ಕೊಂಡಿರ್ತೀನಿ, ತಲೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ, ಆದರೂ ಕನ್ಫ್ಯೂಷನಲ್ಲಿ ಇರ್ತೀನಿ ಒಂದೊಂದು ಸಲ. ಇವತ್ತು ಕೂಡ 7 ಜನರಿಗೆ ಮಧ್ಯಾಹ್ನ ಊಟ ಕೊಡಬೇಕಂತೆ, ಟೀ ಕೊಡಬೇಕಿತ್ತು. ಬೆಳಗ್ಗೆ ನಮ್ಮ ಮನೆಯವ್ರಿಗೂ ನೆನಪಿಲ್ಲ, ನನಗೂ ನೆನಪಿಲ್ಲ. ಅವರು ಹಾಗೆ ಹೋದರು. ಈಗ ನನಗೆ ನೆನಪಾಯಿತು, ನಂಗೆ ಟೀ ಕುಡಿಬೇಕು ಅಂತ ಅನ್ನಿಸ್ದಾಗ, ಅಯ್ಯೋ ಕೆಲಸದವ್ರಿಗೆ ಟೀ ಬೇಕು ಅಂದಿದ್ರು, ಮರ್ತೋಯ್ತು ಅಂತ ಹೇಳಿ. ಒಂದೊಂದು ಸಲ ವಾಪಸ್ ಹೋದರೂ ಬಂದು ಟೀ ಮಾಡಿಸ್ಕೊಂಡು ಹೋಗ್ತಾರೆ. ಇವತ್ತು ಅವರಿಗೂ ನೆನಪಿಲ್ಲ, ನನಗೂ ನೆನಪಿಲ್ಲ. ಯಾಕಂದರೆ ಇವತ್ತು ಹಾಲು ಇತ್ತು, ಹಾಗಾಗಿ ಹಾಲು ಬೇಡ ಅಂತ ಹೇಳಿದೆ. ಹಾಲು ತೊಗೊಂಡ್ರೆ ಅವ್ರಿಗೆ ನೆನಪಾಗುತ್ತೆ, ಓ ಟೀ ಬೇಕಿತ್ತು ಅಂತ. ಇವತ್ತು ಹಾಲಿಲ್ವಲ್ಲ, ಹಾಗೆ ಊರಿಗೆ ಹೋಗಿದ್ದಾರೆ. ಬೆಳಗ್ಗೆ ತಿಂಡಿ ಕೊಡೋಕ್ಕಾಗಲ್ಲ ಅಂತೀನಿ ನಾನು ಅಷ್ಟಷ್ಟು ಜನರಿಗೆ. ಅಡುಗೆ ಆದರೆ ಅನ್ನ ಸಾರು ಆದರೆ ಆರಾಮಾಗಿ ಮಾಡಿ ಕೊಡಬಹುದು. 2 ಕುಕ್ಕರ್ ಅನ್ನ ಮಾಡಿದರೆ, ಸಾಂಬಾರು ಮಾಡಿದರೆ ಮುಗ್ದೇ ಹೋಯಿತು. ನಿನ್ನೆ ಅದೇ ಸಂಜೆ ಹೋಗಿ ನಾನು ನಮ್ಮನೆಯವರು ಸ್ವಲ್ಪ ತರಕಾರಿ ತೊಗೊಬಂದ್ವಿ. ತರಕಾರಿ ರೇಟು ಮತ್ತೆ ಜಾಸ್ತಿ ಆಗಿದೆ. ಒಂದು ಇದು ಬಣ್ಸೌತೆ ತೊಗೊಬಂದೆ, ಆಮೇಲೆ ನವಿಲುಕೋಸು ಒಂಚೂರು ತೊಗೊಬಂದೆ. ಬಣ್ಸೌತೆಕಾಯಿ ಹಾಕಿ ಇವತ್ತು ಸಾಂಬಾರು ಮಾಡ್ತೀನಿ. ಕಡುಬು, ಅದೇ ಕಡುಬಿಗೆ ಎಳ್ಳು ಚಟ್ನಿ ಮಾಡೋಣ ಅಂತ ನಿನ್ನೆ ಅಂದ್ಕೊಂಡಿದ್ದೆ. ಆಮೇಲೆ ಬದನೆಕಾಯಿ ಇದ್ದಿದ್ದು ನಂಗೆ ಗೊತ್ತೇ ಇಲ್ಲ, ಬದನೆಕಾಯಿ ಎಲ್ಲ ಬಾಡಿ ಹೋಗ್ಬಿಟ್ಟಿದೆ. ಮತ್ತು ನಾನು ಬದನೆಕಾಯಿ ತಿನ್ನೋ ಹಾಗಿಲ್ಲಲ್ಲ, ಹಾಗಾಗಿ ನಾನು ಸ್ವಲ್ಪ ರಾತ್ರಿ ಮೆಂತೆನೂ ನೆನೆಸಿಟ್ಕೊಂಡಿದ್ದೀನಿ, ಫುಲ್ ರೆಡಿಯಾಗಿದ್ದೀನಿ. ಆದರೂ ನನಗೆ ಆ ಥರ ಮರು ಬಂದಿದೆ. ಯಾಕೆ ಮರು ಬಂದಿದೆಯೋ ನನಗೆ ಗೊತ್ತಿಲ್ಲ. ಬೇಗ ಎದ್ದಿದ್ದೆ ಇವತ್ತು, ಇದು ಕಾಲಿಗೇನೋ ಎದ್ದಿದ್ದೆ, ಹಾಗಾಗಿ ಕೆಲಸ ಎಲ್ಲ ಮುಗಿದಿದೆ. ಹಾಗಾಗಿ ವೀಡಿಯೋದಲ್ಲಿ ಕೂತ್ಕೊಂಡು ಮಾತಾಡೋಕ್ಕಾಗುತ್ತೆ. ಒಂದೊಂದ್ಸಲ ನಂಗೆ ನೆನಪು ಇರಲ್ಲ, ನಂಗೆ ಟೈಮು ಆಗೋಲ್ಲ, ಹಾಗಾಗಿಬಿಡುತ್ತೆ. ವೀಡಿಯೋ ಹಾಗೇ ಹೋಗಿಬಿಡುತ್ತೆ. ಟೀ ಕುಡಿಬೇಕು, ಮಾತ್ರೆ ತಿಂದಿದ್ದೀನಿ, ಹಾಗಾಗಿ 1 ಗಂಟೆ ಆಗಬೇಕು. ಹಂಗೆ 1 ಗಂಟೆ ಅಲ್ಲ, 1-1.5 ಗಂಟೆ ತನಕ ಟೈಮ್ ಪಾಸ್ ಮಾಡಿಬಿಟ್ಟು, ಅದು ಎದ್ದ ತಕ್ಷಣ ತಿಂದಿದ್ರೆ ಆಗೋಗಿರೋದು, ನನಗೆ ಮರ್ತೋಗ್ಬಿಟ್ಟಿದೆ. ಆಮೇಲೆ ತಿಂದಿದ್ದೀನ, ಹಾಗಾಗಿ ಟೈಮಿಗಾಗಿ ಕಾಯ್ತಾಯಿದ್ದೀನಿ ಟೀ ಕುಡಿಯೋಕ್ಕಾಗಿ. ಟೀ ಕುಡಿದ್ಬಿಟ್ಟು ಕೆಲಸ ಶುರು ಮಾಡೋಣ ಅಂತ ಹೇಳಿ. ನಿನ್ನೆನೂ ಪಾತ್ರೆಗಳು ತುಂಬ ಇತ್ತು. ನಿನ್ನೆನೂ ಮಧ್ಯಾಹ್ನ ಊಟ ಕೊಟ್ಟಿದ್ದೆ, ಪಾತ್ರೆ ತುಂಬ ಇತ್ತು. ಸಂಜೆ ತೊಳೆದಿದ್ದೆ,
ಅದು ಒರೆಸೋದೇ ತುಂಬ ಹೊತ್ತಾಯಿತು. ಒರೆಸಿ ಜೋಡಿಸಿ ಎಲ್ಲ ರೆಡಿ ಮಾಡೋದು. ಕಡುಬಿಗೂ ಎಲ್ಲ ರೆಡಿ ಮಾಡಿದ್ದೀನಿ. ಅದೇ ಟೀ ಕುಡಿದ್ಬಿಟ್ಟು ಶುರು ಮಾಡೋಣ ಅಂತ ಟೈಮಿಗಾಗಿ ಕಾಯ್ತಾಯಿದ್ದೆ. ಪೇಪರ್ ಬಂತು, ಕುತ್ಕೊಂಡು ಪೇಪರ್ ಓದಿದೆ. ಪೇಪರವರು ಬೇಗ ಲೇಟಾಗಿ ಬರ್ತಾಯಿದ್ದಾರೆ. ಇವಾಗ 6-6:30ಗೆಲ್ಲ ಬಂದುಬಿಡೋರು. ಚಳಿ ಇರೋದಕ್ಕೂ ಏನೋ ಗೊತ್ತಿಲ್ಲ, 7 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದಾರೆ, 6:45ಗೆ ಬಂದಿದ್ದಾರೆ. ಹಾಗಾಗಿ ಕುತ್ಕೊಂಡು ಪೇಪರ್ ಓದಿ ಇಲ್ಲೇ ಕುತ್ಕೊಂಡಿದ್ದೀನಿ. ಪೇಪರ್ ಬಂದಿತ್ತು, ಹಾಗಾಗಿ ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಪೇಪರ್ ಓದಿದೆ. ಈಗ ಬಂದು ಅಡುಗೆ ಮನೆ ಕೆಲಸಕ್ಕೆ ಮತ್ತೆ ಜಾಯ್ನ್ ಆಗ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ಕೊಡೋದಿಲ್ಲ, ಮಧ್ಯಾಹ್ನ ಊಟ ಮಾತ್ರ ಕೊಡೋದಿದೆ. ನಂಗೆ ಬೆಳಗ್ಗೆ ತಿಂಡಿ ಕೊಡೋದಿದ್ದರೆ ಸ್ವಲ್ಪ ರಗಳೆ ಆಗಿಬಿಡುತ್ತೆ, ಟೈಮೇ ಸಿಗಲ್ಲ ಆಗಿಬಿಡುತ್ತೆ. ಬರೀ ಊಟ ಒಂದಾದರೆ ಕೊಡ್ಬೋದು, ಇಲ್ಲ ತಿಂಡಿ ಒಂದಾದರೆ ಕೊಡಬಹುದು. ಎರಡೂ ಒಟ್ಟಿಗೆ ಕೊಡಬೇಕಿದ್ರೆ ಸ್ವಲ್ಪ ತ್ರಾಸಾಗುತ್ತೆ. ಇದು ಸ್ವಲ್ಪ ಟೈಮ್ ಆಗಿತ್ತು, ಹಾಗಾಗಿ ಟೀ ಕುಡಿಯೋಣ ಅಂತ ಈಗ ಟೀನ ಮಾಡ್ಕೊತಾ ಇದ್ದೀನಿ. ಚಳಿ ಬೇರೆ ಇದೆಯಲ್ಲ, ಬೇಗ ಟೀ ಕುಡಿಯೋಣ ಅಂತ ಅನಿಸುತ್ತೆ. ಇದು ಪ್ಯಾಷನ್ ಫ್ರೂಟ್ನ ನಮ್ಮೂರಲ್ಲಿ ಬೆಳೆದಿದ್ದಾರಂತೆ. ಅವತ್ತು 1-2 ತೊಗೊಬಂದಿದ್ರು ನಮ್ಮ ಮನೆಯವರು. ನೆನ್ನೆನೂ ಕೂಡ ತೊಗೊಬಂದಿದ್ರು. ನಾನು ಅವತ್ತು ತಂದಿದ್ದನ್ನು ಹಾಗೆ ಇಟ್ಟು ಮರೆತು ಅದನ್ನು ಹಾಗೆ ಎಸ್ದುಬಿಟ್ಟಿದ್ದೆ. ಇದರಲ್ಲಿ ಜ್ಯೂಸ್ ಮಾಡ್ತಾರಂತೆ. ಇವತ್ತಾದರೂ ಕುಡಿತೀಯಾ ಅಂತ ಕೇಳಿದ್ರು. ಅದನ್ನು ನಾನು ಹಾಗೆ ಇಟ್ಟಿದ್ದೀನಿ, ಇನ್ನೂ ಮಾಡಿಲ್ಲ. ಅದು ಯಾವ ಥರ ಟೇಸ್ಟ್ ಇರುತ್ತೆ ಅನ್ನೋದು ನನಗೆ ಗೊತ್ತಿಲ್ವಲ್ಲ, ಹಾಗಾಗಿ ಅದು ಟೇಸ್ಟ್ ಹೇಗಿರುತ್ತೋ ಏನೋ ನನಗೂ ಗೊತ್ತಿಲ್ಲ. ಹುಳಿ ಇರುತ್ತೆ ಅನಿಸುತ್ತೆ, ಯಾಕಂದರೆ ಜ್ಯೂಸ್ ಎಲ್ಲ ಮಾಡಬೇಕಿದ್ರೆ ಹುಳಿ ಇರುತ್ತಲ್ವ, ಅದರಲ್ಲಿ ಕಪ್ಪು ಕಲರ್ ಬೀಜ ಕೂಡ ಇರುತ್ತೆ. ನಾನು ವೀಡಿಯೋದಲ್ಲಿ ನೋಡಿದ್ದಷ್ಟೇ, ಅವತ್ತು ನೋಡಿದೆ. ಆಮೇಲೆ ಅದನ್ನು ನಾನೇನು ಮಾಡ್ಕೊಂಡು ಕುಡಿಲಿಲ್ಲ. ಇದನ್ನಾದರೂ ಮಾಡಿಕೊಂಡು ಕುಡಿಬೇಕು. ಪಾಪ ಅವರು ಮಧ್ಯಾಹ್ನ ನನಗೆ ಮಾಡ್ಕೊಂಡು ಕುಡಿ ಅಂತ ತಂದಿರ್ತಾರೆ, ನಾನು ಮರೆತು ಬಿಟ್ಟಿರ್ತೀನಿ. ಮತ್ತು ನಾನು ಇವಾಗ ಮಜ್ಜಿಗೆ ಕುಡಿತಾ ಇದ್ದೀನಲ್ವ, ಇದನ್ನು ಹಾಕಿಬಿಟ್ಟು ಏನದು ನುಗ್ಗೆ ಸೊಪ್ಪು ಹಾಕಿ. ಹಾಗಾಗಿ ನನಗೆ ಜ್ಯೂಸೆಲ್ಲ ಕುಡಿಬೇಕು ಅಂತ ಅನಿಸಲ್ಲ. ಗುರುವಾರ ಆದರೆ ಕುಡಿಬಹುದು, ಯಾಕಂದರೆ ನಾನು ಏನು ಬೆಳಗ್ಗೆ ತಿಂಡಿ ತಿಂದಿರಲ್ವಲ್ಲ. ಅವತ್ತಿನ ದಿನ ನಂಗೆ ನಿಜವಾಗ್ಲೂ ಅವಾಗೆಲ್ಲ ಬೆಳಗ್ಗೆ ತಿಂಡಿ ತಿಂದೆ ಎಷ್ಟೊಂದು ದಿನ ನಾನು ಹಾಗೆ ಇರ್ತಾಯಿದ್ದೆ. ಇವಾಗ ನಾನು ಒಂದು ದಿನ ಗುರುವಾರ ತಿಂಡಿ ತಿಂದಿಲ್ಲ ಅಂದರೂ ನಂಗೆ ತಲೆ ತಿರುಗೋದು ಏನೇನೋ ಆಗಕ್ಕೆ ಶುರು ಆಗಿಬಿಡುತ್ತೆ. ಅದಕ್ಕೆ ನಮ್ಮ ಮನೆಯವ್ರು ಬೇಗ ಬೇಗ ಸ್ನಾನ ಮಾಡಿ ಏನಾದರೂ ಕುಡಿ ಅಂತ ಹೇಳ್ತಾರೆ. ನಾನು ಕೂಡ ಹಾಗೆ ಮಾಡ್ತೀನಿ. ಎಷ್ಟಂದರೂ ಕೆಲಸ ಮುಗಿಯೋದು 10:30-11 ಗಂಟೆ ಆಗೇ ಬಿಡುತ್ತೆ. ಅಲ್ಲಿ ತನಕ ನನಗೆ ಒಂಥರ ಆಗ್ತಿರುತ್ತೆ. ಮುಂಚೆಲ್ಲ ಆ ಥರ ಆಗ್ತಿರ್ಲಿಲ್ಲ, ಈಗೀಗ ಹಾಗೆ ಆಗ್ತಾಯಿದೆ. ಹಾಗೆ ಮಧ್ಯಾಹ್ನ ಊಟ ಕೊಡಬೇಕಲ್ವ, ಅದಕ್ಕೇ ಸಾರು ಮಾಡ್ತಾಯಿದ್ದೀನಿ. ಸಾರಿಗೆಲ್ಲ ಹುರಿತಾ ಇದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿ ಹಾಕಿ ಹುರಿತಾ ಇದ್ದೀನಿ. ಹಾಗೆ ಬದನೆಕಾಯಿ ಕೂಡ ಬೆಂದಿತ್ತು. ಹುಳ ಎಲ್ಲ ನೋಡಿದ್ದೆ, ಹುಳ ಆ ಥರ ಏನೂ ಇರಲಿಲ್ಲ, ಚೆನ್ನಾಗಿತ್ತು. ಅದಕ್ಕೆ ನಾನೀಗ ಹಸಿಮೆಣಸನ್ನ ಸುಟ್ಟು ಹಾಕ್ತೀನಿ. ಸುಟ್ಬಿಟ್ಟು ಅದನ್ನು ಕಟ್ ಮಾಡಿ ಹಾಕ್ತೀನಿ. ಇಲ್ಲಾಂದರೆ ಒಗ್ಗರಣೆಗೂ ಕೂಡ ಹಾಕ್ಬೋದು, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೌತೆಕಾಯಿ ಸಾಂಬಾರು ಮಾಡ್ತಾ ಸ್ವಲ್ಪ ಹುಷಾರಾಗಿ ಮಾಡಿ, ಯಾಕಂದರೆ ಕಹಿ ಇರುತ್ತೆ ಪ್ರತಿಯೊಂದು. ಅಷ್ಟೇ ನೀವು ಬೇಕಿದ್ರೆ ಆ ತಿರುಳನ್ನ ಸುಮ್ಮನೆ ಟೇಸ್ಟ್ ಮಾಡಿ ನೋಡಿ, ಕಹಿ ಇರುತ್ತೆ. ಹಾಗಾಗಿ ಪೂರ್ತಿ ತಿರುಳು ಮತ್ತು ಬೀಜನ ತೆಗೆದು ತುಂಬ ಒಂದು 5-6 ಸಲ ಚೆನ್ನಾಗಿ ತೊಳಿಬೇಕಾಗುತ್ತೆ.
ನಾನೊಂದು 5-6 ಸಲ ಚೆನ್ನಾಗಿ ಅದನ್ನು ತೊಳಿತೀನಿ. ನಾನು ಈ ಥರ ಹೆಚ್ಚಿದ ಮೇಲೂ ಕೂಡ ಒಂದು ಸಲ ತೊಳೆದ್ಬಿಟ್ಟು ನಾನು ಸಾಂಬಾರನ್ನ ಮಾಡ್ತೀನಿ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲಾದರೂ ಸೌತೆಕಾಯಿ ಹಾಕಿದಂಗೆ ಹಾಕಿದ್ರೆ ನಮಗೆಲ್ಲ ಗೊತ್ತಿರುತ್ತೆ ಯೂಸ್ ಮಾಡಿ. ನಮ್ಮ ಊರಲ್ಲಿ ನಮ್ಮ ರೇವಣ್ಣಣ್ಣ ಬೆಳೀತಾ ಇದ್ದ, ತುಂಬ ಚೆನ್ನಾಗಿರ್ತಾಯಿತ್ತು. ಅದು ಕಹಿ ಎಲ್ಲ ಇರ್ತಾ ಇರಲಿಲ್ಲ. ಇದರಲ್ಲಿ ದೋಸೆ ಕೂಡ ಮಾಡ್ತಾರೆ. ದೋಸೆ ಹಿಟ್ಟಿಗೆ ನೀರು ದೋಸೆ ಮಾಡ್ತಾರಲ್ವ, ಅದೇ ಥರ ಬೆಳಗ್ಗೆ ಸಿಹಿ ದೋಸೆಗೆ ಇದನ್ನು ಹೆಚ್ಚಾಕಿ ಮಗೆಕಾಯಿ ಅಂತ ಕೂಡ ಹೇಳ್ತಾರೆ, ಮಗೆಕಾಯಿ ದೋಸೆ ಅಂತಲೂ ಹೇಳ್ತಾರೆ. ಚೆನ್ನಾಗಿರುತ್ತಂತೆ. ನಾನು ಯಾವತ್ತೂ ಮಾಡಿಲ್ಲ. ಮಧ್ಯಾಹ್ನ ಸಾಂಬಾರಿಗೆ ಒಂದು ಮುಕ್ಕಾಲು ಕೆಲಸ ಮುಗ್ದಂಗೆ ಆಯಿತು. ಬೇಳೆ ಒಂದು ನೆನೆಸಿಟ್ರೆ ಅದ್ರ ಜೊತೆ ಬೇಳೆ ಬೇಯಿಸ್ತೀನಿ. ಸಾರಿನ ಖಾರ ಕೂಡ ಆಗಿದೆ, ಅದನ್ನು ಕೂಡ ರುಬ್ಕೊಬೇಕು. ಹಾಗೆ ಕಡುಬಿನ ಹಿಟ್ಟು ಕೂಡ ತಣ್ಣಗಾಗ್ಬಿಟ್ಟಿತ್ತು, ತುಂಬಾ ತಣ್ಣಗಾಗ್ಬಿಟ್ಟಿತ್ತು ಇವತ್ತು. ಸ್ವಲ್ಪ ಬಿಸಿ ಬಿಸಿ ಇರ್ತಾ ನಾದಿದ್ರೆ ಚೆನ್ನಾಗಾಗುತ್ತೆ. ಇವತ್ತು ನಾನು ಆ ಕಡೆ ತರಕಾರಿ ಹೆಚ್ಚ ಕಡೆ ಬಿದ್ದೆ ಅಲ್ಲ, ಹಾಗಾಗಿ ಇದು ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು. ನೀರು ಹಾಕ್ದೇ ಫಸ್ಟು ಚೆನ್ನಾಗಿ ನಾದ್ಕೊತೀನಿ. ಆನಂತರ ನೀರು ಹಚ್ಬಿಟ್ಟು ಮತ್ತೊಂದು ಸಲ ನಾದಿ ಆನಂತರ ಕಡುಬಿನ ಉಂಡೆಗಳನ್ನ ಮಾಡಿ ಇಡ್ಲಿ ಪಾತ್ರೆಲಿ ಒಂದು 20 ನಿಮಿಷ ಬೇಯಿಸಬೇಕಾಗುತ್ತೆ. ಒಬ್ಬರು ಕಮೆಂಟ್ ಹಾಕಿದ್ರು ನನಗೆ, ನಾನು ರೊಟ್ಟಿ ಮಾಡ್ತೀನಲ್ವ, ಅದು ನೋಡಿಬಿಟ್ಟು ರೊಟ್ಟಿ ಮಿಷನ್ ತೊಗೊಂಡಿದ್ದಾರಂತೆ, ರೊಟ್ಟಿ ಉಕ್ಕುರಿಕೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಅವರು ಕೇಳಿದರು. ನಾನು ಹಳೆ ವೀಡಿಯೋದಲ್ಲಿದೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಪ್ರಾಪರಾಗಿ ಆ ವಿಡಿಯೋನ ಮಾಡಿ ಹಾಕಿದ್ದೀನಿ. ಕೃಪಾ ಮಲ್ನಾಡ್ ರೊಟ್ಟಿ ವಿಡಿಯೋ ಅಂತ ಹಾಕಿದ್ರೆ ನಿಮಗೆ ಆ ರೊಟ್ಟಿ ವಿಡಿಯೋ ಕೂಡ ಬರುತ್ತೆ. ಹಾಗೆ ನಿಮ್ಮ ಜೊತೆ ನಾನೊಂದು ಕೇಳ್ಕೋಬೇಕಾಗಿತ್ತು, ನೀವೆಲ್ಲ ಲೈಕ್ ಮಾಡ್ತೀರಲ್ವ, ಲೈಕ್ ಮಾಡಿದ ತಕ್ಷಣ ನಿಮಗೆ ಹೈಪ್ ಅಂತ ಒಂದು ಬಟನ್ ಬರುತ್ತೆ. ನನಗೆ ಹೈಪ್ ಅಂತ ಆ ಬಟನ್ನಲ್ಲಿ ಪ್ರೆಸ್ ಮಾಡಿದ್ರೆ ನನಗೆ ಪಾಯಿಂಟ್ಸು ಬರುತ್ತೆ. 940 ಪಾಯಿಂಟ್ಸ್ ಏನೋ, ಒಬ್ಬೊಬ್ಬರಿಗೆ ಒಂದೊಂದು ಪಾಯಿಂಟನ್ನು ಕೊಟ್ಟಿದ್ದಾರೆ ಯೂಟ್ಯೂಬ್ ಅವರು. ಆ ಪಾಯಿಂಟ್ಸ್ನ ನನಗೆ ಕೊಡಿ. ಕೆಲವೊಬ್ರು ಕೊಡ್ತಾ ಇದ್ರೆ ಕೆಲವೊಬ್ಬರಿಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಯಾಕಂದರೆ ಒಂದು 100 ಮೇಲೆ ಲೈಕ್ ಬಂದಿರುತ್ತೆ, ಹೈಪ್ ಮಾತ್ರ ತುಂಬ ಕಮ್ಮಿ ಬಂದಿರುತ್ತೆ. ಕೆಲವೊಂದು ವೀಡಿಯೋಗಳಿಗೆ ಹೈಪೇ ಬಂದಿರಲ್ಲ. ಆ ಹೈಪನ್ನ ನೀವು ನನಗೆ ಕೊಡೋದ್ರಿಂದ ನನ್ನ ಚಾನಲು ರ್ಯಾಂಕ್ ಆಗುತ್ತೆ, ಅಂದರೆ ಎಲ್ಲ ಕಡೆ ಸಜೆಸ್ಟ್ ಆಗುತ್ತಂತೆ. ಆವಾಗ ನನಗೂ ಹೆಲ್ಪ್ ಆಗುತ್ತೆ ಅಲ್ವಾ ವೀಡಿಯೋ ಮಾಡಿದ್ದಕ್ಕೆ. ಲೈಕ್ ಮಾಡಿದ ತಕ್ಷಣವೇ ಹೈಪ್ ಅಂತ ಬರುತ್ತೆ. ಜಸ್ಟ್ ಆ ಬಟನ್ ಪ್ರೆಸ್ ಮಾಡಿ ಪಾಯಿಂಟ್ಸ್ ಅಂತ ಬರುತ್ತೆ. ಪಾಯಿಂಟ್ ಅನ್ನೋದನ್ನು ಪ್ರೆಸ್ ಮಾಡಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ. ನಿಮ್ಮಿಂದ ಹೆಲ್ಪ್ ಆದರೆ ನನಗೂ ಒಳ್ಳೇದಲ್ವಾ, ನನಗೂ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಹಾಗಾಗಿ ಅಷ್ಟು ಲೈಕ್ ಬಂದಿರುತ್ತೆ, ಹೈಪ್ ತುಂಬ ಕಮ್ಮಿ ಬಂದಿರುತ್ತಲ್ವ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಯಾವತ್ತೂ ಕೇಳಿರಲಿಲ್ಲ ಈ ಥರ, ಇವತ್ತೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಈ ಕಡೆ ಮೆಂತೆ ಬಜ್ಜಿನ ಮಾಡ್ತಾಯಿದ್ದೀನಿ. ಹಸಿಮೆಣಸು, ಬೆಳ್ಳುಳ್ಳಿ, ಸಾಸಿವೆ, ಈರುಳ್ಳಿ, ಹಾಗೆ ಮೆಂತೆ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಅನ್ನ ಹಾಕ್ತಾಯಿದ್ದೀನಿ. ತುಂಬ ಅಲ್ಲ, ಒಂದು 2 ಚಮಚದಷ್ಟು ಅನ್ನ, ಚೂರು ಕಾಯಿನ ಹಾಕ್ತಾಯಿದ್ದೀನಿ. ಬೇಕಿದ್ರೆ ಇದಕ್ಕೆ ಒಣಮೆಣಸು ಕೂಡ ಹಾಕ್ಬೋದು. ಇದನ್ನು ನಾನು ರುಬ್ಬಿಬಿಟ್ಟು ಇದಕ್ಕೆ ಮೊಸರು ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಹಾಗೆಯೇ ನಾನು ಇದ್ರ ಗಿಡನ ನೆಟ್ಟಿದ್ದೆ, ಟೊಮೆಟೊ ಗಿಡ ಚೆನ್ನಾಗಿ ಬಂದಿದೆ. ಆಮೇಲೆ ಟೊಮೆಟೊ ಗಿಡಗಳನ್ನ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಪ್ರತಿ ಸಲ ನಾನು ಟೊಮೆಟೊ ಹೆಚ್ಚಿದಾಗ ಏನು ಮಾಡ್ತೀನಿ ಅಂದರೆ ಬೀಜನ ವೇಸ್ಟ್ ಮಾಡೋದಿಲ್ಲ, ಈ ಥರ ಪಾಟಲ್ಲಿ ಹಾಕ್ಕೊತೀನಿ. ಆವಾಗ ಟೊಮೆಟೊ ಗಿಡಗಳು ಏಳುತ್ತಲ್ವ, ಸ್ವಲ್ಪ ದೊಡ್ಡ ಆದ ನಂತರ ಟೊಮೆಟೊ ಗಿಡಗಳನ್ನ ನೆಡಬೇಕು. ನಾನೇನು ಮಾಡ್ತಾಯಿದ್ದೆ ಅಂದರೆ ಸಣ್ಣ ಸಣ್ಣ ಗಿಡಗಳನ್ನೇ ನೆಟ್ಕೊಬಿಡ್ತಿದ್ದೆ, ಅದು ಬೆಳೆಯೋಕ್ಕೆ ಬಿಡ್ತಾನೆ ಇರಲಿಲ್ಲ. ಆವಾಗ ಅದು ಅಲ್ಲೇ ಸತ್ತು ಹೋಗ್ತಾ ಇತ್ತು. ಇನ್ನೊಂದು ಸ್ವಲ್ಪ ದಿನ ಮಾತ್ರ ಗಿಡಗಳು ಚೆನ್ನಾಗಾಗುತ್ತೆ. ತುಂಬ ಬೇಸಿಗೆ ಬಂದಾಗ ಯಾವ ಗಿಡಗಳು ಬದುಕಲ್ಲ. ಈ ಚಳಿಗೆ ಪರವಾಗಿಲ್ಲ, ಸ್ವಲ್ಪ ಗಿಡಗಳು ಚೆನ್ನಾಗಾಗುತ್ತೆ. ಹಾಗೆ ಹೋಗಿ ಸೂಜ್ಮೆಣ್ಸಿತ್ತು, ಅದನ್ನು ಕೊಯ್ಕೊಂಬಂದೆ. ಇದಕ್ಕೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ 1-2 ಸೂಜ್ಮೆಣ್ಸನ್ನು ಕೂಡ ನಾನು ಹಾಕಿದ್ದೆ ಇದಕ್ಕೆ. ಆ ಕಡೆ ಬಜ್ಜಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಮೆಂತೆ ಬಜ್ಜಿ ಕೂಡ ಆಯಿತು. ಇದಕ್ಕೆ ರುಬ್ಬೋದಕ್ಕೂ ನಾನು ಸ್ವಲ್ಪ ಹಾಲು ಮೊಸರು ಹಾಕಿದ್ದೆ. ಆಮೇಲೆ ಕೂಡ ಸ್ವಲ್ಪ ಗಟ್ಟಿ ಮೊಸರನ್ನ ನಾನು ಹಾಕ್ತಾಯಿದ್ದೀನಿ. ಹಾಗೆ ನಮ್ಮ ಮನೆಯವ್ರು ಬರಬೇಕಿದ್ರೆ ಟೊಮೆಟೊ ತೊಗೊಂಬನ್ನಿ ಅಂತ ಹೇಳಿದ್ದೆ. ಈಗ ಕೆಲಸದವರಿಗೆಲ್ಲ ಊಟ ಕೊಡಬೇಕಲ್ವ, ಹಾಗಾಗಿ ಟೊಮೆಟೊ ಕಾಯಿ ತಂದರೆ ಅದು ಹಣ್ಣು ಆಗೋದು ತುಂಬ ಲೇಟ್ ಆಗುತ್ತೆ. ಚಳಿಗಾಲದಲ್ಲಿ ಹಣ್ಣು ಕೂಡ ಆಗಲ್ವಲ್ಲ, ಹಾಗಾಗಿ ಇದು ಸೀಮೆ ಸೌತೆ ಅಂತಾರೆ, ಸೀಮೆ ಬದನೆ ಅಂತ ಅಂತಾರೆ. ನೀವೇನಂತೀರ ಕಮೆಂಟಲ್ಲಿ ತಿಳಿಸಿ. ಅದನ್ನು ಕೂಡ ಒಂದು ತೊಗೊಬಂದಿದ್ದಾರೆ. ಅದರಲ್ಲಿ ಕೂಡ ನಾನು ರೊಟ್ಟಿಗೆ ನಮ್ಮ ಬಜ್ಜಿ ಮಾಡಿಕೊಡ್ತೀನಿ. ನಮ್ಮನೆಯವ್ರಿಗೆ ಭಾಳ ಇಷ್ಟ ಆಗುತ್ತೆ. ನಮ್ಮಮ್ಮ ಹಾಕಿದಾರಂತೆ, ನಾನು ಒಯ್ದಿದ್ದೆ ಒಂದು ಸಲ ಸೀಮೆ ಬದನೆಕಾಯಿನ, ಗಿಡ ಆಗಿದೆ ಅಂತ ಅಮ್ಮ ಮೊನ್ನೆ ಊರಿಗೆ ಹೋದಾಗ ನನಗೆ ತೋರಿಸ್ತಾ ಇದ್ರು. 2 ಏನೋ ಒಯ್ದಿದ್ದೆ, ಅದರಲ್ಲಿ 1 ಮಾತ್ರ ಆಗಿದೆ ಅಂತನೋ ಏನೋ ಹೇಳಿದ್ರು, ನನಗೂ ಮರ್ತೋಯ್ತು ಇವಾಗ.
ಹಾಗೆ ಸಾರಿಗೆ ಹೋಳು ಯಾಕೋ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಹಾಗಾಗಿ ಅಲಸಂದೆ ಕಾಯಿ ಕೂಡ ಇತ್ತು. ಇದಂತೂ ಹಾಕಿ ಎಷ್ಟು ದಿನ ಆಯಿತು, ಎಷ್ಟು ಚೆನ್ನಾಗಿ ಕಾಯಿ ಬಿಡ್ತಾ ಇದೆ ಅಂದರೆ ತುಂಬ ಕಾಯಿ ಬಿಡುತ್ತೆ. ನಾನು ಮತ್ತೆ ಹಾಕಿದ್ದೀನಿ ಬಳ್ಳಿನ, ಇನ್ನು ಯಾವಾಗ ಅದು ಬಳ್ಳಿ ದೊಡ್ಡದಾಗುತ್ತೋ ಗೊತ್ತಿಲ್ಲ. ನಾನು ಅಲಸಂದೆಕಾಯಿನ ಸ್ವಲ್ಪ ಉದ್ದುದ್ದ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಬಿಟ್ಟಂಗೂ ಕೊಯ್ಕೊಬಂದು ಫ್ರಿಜ್ಜಲ್ಲಿ ಇಟ್ಕೊತೀನಿ. ಒಂದಿನ ಸಾಂಬಾರಿಲ್ಲ ಪಲ್ಯನ ಮಾಡಿ ಖಾಲಿ ಮಾಡಿಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದೊಂದು 5-6 ಗಿಡ ಹಾಕ್ಕೊಂಡ್ರೆ ಸಾಕು. ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಸಾಂಬಾರು ಪಲ್ಯ ಆ ಥರದ್ದು ಏನೂ ಮಾಡೋದೇ ಇಲ್ಲ, ಅದ್ರ ಬೀಜನ ತಿಂತಾರೆ ನಮ್ಮಮ್ಮ. ಹಂಗೆ ತಿಂದೇ ಖಾಲಿ ಮಾಡ್ತಾರೆ. ಆಮೇಲೆ ನನಗೆ ಬೀಜ ಇದ್ದರೆ ಮಾಡಿಕೊಡು ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನೆಯವರು ಬರಬೇಕಿದ್ರೆ ಮತ್ತೆ ಸೌತೆಕಾಯಿ ಮತ್ತು ಹೀರೆಕಾಯಿನ ಕೂಡ ತಂದಿದ್ರಂತೆ, ಅದು ಕಾರಲ್ಲೇ ಇತ್ತು ಅಂತ ಹೇಳಿದ್ರು. ಇವಾಗ ಮತ್ತೆ ಹೋಗಿ ತೊಗೊಂಡು ಬಂದರು. ಈಗ ತಿಂಡಿ ಸಮಯ, ಟೈಮ್ ಆಗಲೇ 9 ಗಂಟೆ ಆಗಿತ್ತು. ನಮ್ಮನೆಯವ್ರಿಗೆ ಮೆಂತ್ಯ ಬಜ್ಜಿ ಅಷ್ಟು ಇಷ್ಟ ಆಗೋದಿಲ್ಲ, ಸ್ವಲ್ಪ ಅದು ಕಹಿ ಇರುತ್ತಲ್ವ, ಹಾಗಾಗಿ ತುಂಬ ಏನು ಕಹಿ ಅಂತ ಅನಿಸೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಯಾಕೋ ಗೊತ್ತಿಲ್ಲ, ಅವ್ರಿಗೆ ಅದು ಅಷ್ಟು ಇಷ್ಟ ಆಗಲ್ಲ. ನಾನು ಚಿನ್ನಿ ಮಾತ್ರ ಇದನ್ನು ತಿಂತೀವಿ. ಅವ್ರಿಗೆ ನಾನು ಬದನೆಕಾಯಿ ಬಜ್ಜಿ ಮಾಡಿದ್ದೆ, ನಾನು ಕೂಡ ಸ್ವಲ್ಪ ಬದನೆಕಾಯಿ ಬಜ್ಜಿ ಹಾಕ್ಕೊಂಡಿದ್ದೀನಿ. ಡಾಕ್ಟ್ರು ಹೇಳಿದಾರಲ್ವ ತಿನ್ನಬಾರ್ದು ಅಂತ, ಪೂರ್ತಿ ಬಿಡೋಕ್ಕೂ ಆಗಲ್ಲ. ಹಾಗೆ ನಮ್ಮ ಮನೆಯವ್ರು ಯಾಕೋ ಗೊತ್ತಿಲ್ಲ ತುಂಬ ಅಪರೂಪಕ್ಕೆ ಕಾರ್ನ ತೊಳ್ಕೊತಾ ಇದ್ದಾರೆ. ಇಲ್ಲ, ಅವರು ಕಾರ್ನ ವಾಶಿಗೆ ಕೊಡ್ತೀನಿ ಅಂತ ಹೇಳಿದ್ರು. ನಾನು ಬೈದೆ, ಅದಕ್ಕೇ ಕಾರ್ನ ತಾವೇ ವಾಶ್ ಮಾಡ್ಕೊತಾ ಇದ್ದಾರೆ. ವಾಶ್ ಮಾಡೋದಕ್ಕೆ ಅಂತ ಮಿಷನ್ ಕೂಡ ತಂದ್ಕೊಂಡಿದ್ದಾರೆ, ಆದರೆ ಆ ಮಿಷನ್ ಒಂದು ದಿನವೂ ಯೂಸ್ ಮಾಡಲ್ಲ. ನಾನು ಹೊರಗಡೆ ಕಟ್ಟೆ ತೊಳೆಯೋಕ್ಕಾದರೂ ಯೂಸ್ ಮಾಡ್ತಾ ಇದ್ದೆ ಮುಂಚೆ, ನಾನು ಇವಾಗ ವಾಶ್ ಮಾಡೋದು ಬಿಟ್ಟಿದ್ದೀನಿ. ಬೆಳಗ್ಗೆ ಟೀ ಕೊಡಬೇಕಾಗಿತ್ತು, ಆವಾಗ ಅವರು ಮರ್ತು ಹೋದರು. ಅದಕ್ಕೇ ಇವಾಗ ಕೆಲಸದವರಿಗೆ ಟೀನ ಮಾಡಿಸ್ಕೊಂಡು ಹೋದರು. ನಾನು ಕೂಡ ಬೇಗ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಮತ್ತು ಮಧ್ಯಾಹ್ನ ಬೇರೆ ಅಡುಗೆ ಮಾಡಬೇಕಲ್ವ, ಹಾಗಾಗಿ ಅವರು ಕೂಡ ಟೀ ಎಲ್ಲ ತೊಗೊಂಡು ಊರಿಗೆ ಹೋದರು. ನಾನೀಗ ನೆಲನ ಒರೆಸ್ತಾ ಇದ್ದೀನಿ. ನೆಲ ಒರೆಸಿ ಒಂದು ಸ್ವಲ್ಪ ಮ್ಯಾಟ್ಗಳನ್ನೆಲ್ಲ ನೆನೆಸಿಟ್ಟಿದ್ದೀನಿ, ಅದನ್ನು ಕೂಡ ವಾಶ್ ಮಾಡಿ ಹಾಗೆ ಸ್ನಾನ ಮಾಡಿದ್ರೆ ಇವತ್ತಿನ ಕೆಲಸ ನಂದು ಮುಕ್ಕಾಲು ಮುಗಿಯುತ್ತೆ. ಎಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಸ್ನಾನ ಮಾಡಿದವಳೆ ಬಂದು ಸಾರನ್ನ ಮಾಡ್ತೀನಿ. ಕೆಲಸ ಬೇಗ ಮುಗ್ದಿತ್ತಲ್ವ, ಆವಾಗ ಮಾತ್ರ ನನಗೆ ಟೈಮ್ ಆಗೋದು ಸ್ಕಿನ್ ಕೇರ್ಗೆ. ಇವತ್ತು ಸ್ಕಿನ್ ಕೇರ್ ಮಾಡ್ತಾಯಿದ್ದೀನಿ. ಬರೀ ಮೊಸರು ಮತ್ತು ಇದು ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ ಹಾಕಬೇಕಾಗಿತ್ತು, ನಾನು ಅರಿಶಿನ ಹಾಕಲಿಲ್ಲ. ಅದೆರಡನ್ನೂ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಹೊತ್ತು ಮುಖಕ್ಕೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ತೀನಿ. ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು. ಕೆಲವೊಂದು ಸಲ ಬೇಳೆ ಬೇಯೋದೇ ಇಲ್ಲ, ಆವಾಗ ಸಾರಷ್ಟು ಟೇಸ್ಟ್ ಅಂತ ಅನಿಸಲ್ಲ. ಅದಕ್ಕೆ ನಾನು ಬೇಳೆನ ನೆನೆಸಿಟ್ಟು ಈ ಥರ ಬೇಯಿಸೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಹಾಗೆ ಅದಕ್ಕೆ ಖಾರ ರುಬ್ಬಿದ್ದೆಲ್ಲ ಖಾರನ ಹಾಕಿ ಒಂದು ಒಗ್ಗರಣೆ ಹಾಕಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಹಾಗೆಯೇ ಸ್ವಲ್ಪ ಹಪ್ಪಳನ ಕರೆದುಕೊಡು ಅಂತ ಹೇಳಿದ್ರು. ನಾನಿವತ್ತು ಬೋಂಡ ಏನಾದರೂ ಒಯ್ಯಿರಿ ಅಂತ ಅಂದೆ. ಒಂದೊಂದು ಸಲ ಹಾಗೆ ಮಾಡ್ತಾರೆ ಅವರು, ಅಲ್ಲೇ ಹೋಟೆಲಲ್ಲಿ ಬೋಂಡ ಆ ಥರದ್ದು ಒಯ್ತಾರೆ. ಆದರೆ ಈ ವರ್ಷ ಒಂದು ಸಲನೂ ಒಯ್ದಿಲ್ಲ. ನಾನೇ ಹಪ್ಪಳ ಕರ್ಕೊಡ್ತೀನಿ, ಇಲ್ಲಾಂದರೆ ಉಪ್ಪಿನಕಾಯಿ ಒಂದೇ ಸಾಕು ಬಿಡು ಅಂತ ಹೇಳ್ತಾರೆ. ನಾನು ಹಪ್ಪಳ ಕರಿತಾ ಇದ್ದೆ, ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಅವ್ರಿಗೆ ನಾನು ಸ್ವಲ್ಪ ನಾನು ಸ್ನಾನ ಮಾಡಿದೊಳೆ ಮಜ್ಜಿಗೆ ಕುಡಿದಿದ್ದೆ ನಾನು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.